ನಮಗೆ ಆದಂತಹ ಅಪಮಾನದ ಸೇಡನ್ನು ಹೇಗೆ ತೀರಿಸ್ಕೊಳ್ಳೋದು, ನಮಗಾದಂತಹ ಅನ್ಯಾಯ, ತಿರಸ್ಕಾರ, ಆ ಅಪಮಾನದ ಜ್ವಾಲೆನ ಹೇಗೆ ಶಾಂತ ಮಾಡೋದು. ಮೊದಲನೇದಾಗಿ ಪ್ರಜ್ಞಾಪೂರ್ವಕವಾಗಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಆ ನೆಗೆಟಿವ್ ಇಮೋಷನ್ನ ಬಲೆಗೆ ಬೀಳಬಾರ್ದು. ನಮ್ಮ ದೃಷ್ಟಿಕೋನನ ಪಾಸಿಟಿವ್ ಮಾಡ್ಕೋಬೇಕು. ಪಾಸಿಟಿವ್ ಆ್ಯಟಿಟ್ಯೂಡಿಂದ ಇದ್ದಾಗ ಜನ ನಮ್ಮ ಹತ್ರ ಯಾವ ರೀತಿ ವ್ಯವಹಾರ ಮಾಡ್ತಾರೆ ಅಂತ ನಮಗೆ ಅರ್ಥ ಆಗ್ತದೆ. ಒಂದು ವೇಳೆ ನೀವು 100% ಎಫರ್ಟ್ ಹಾಕಿದ್ದೀರಾ, ನಿಮಗೆ ರಿವಾರ್ಡ್ ಸಿಕ್ಕಿಲ್ಲ ಅಂದರೆ ಒಂದನ್ನು ಅರ್ಥ ಮಾಡ್ಕೋಬೇಕು, ನಿಮಗೆ ರಿವಾರ್ಡ್ ಕೊಡೋದು ಜನ ಅಲ್ಲ, ಪರಮಾತ್ಮ. ನೀವು ಪ್ರಾಮಾಣಿಕ ಆಗಿರಿ, ನಿಮ್ಮ ಕೆಲಸ ಪ್ರಾಮಾಣಿಕತೆಯಿಂದ ಮಾಡ್ತಾ ಹೋಗಿ. ಎರಡನೇದು, ನಿಮ್ಗೆ ಯಾರಾದರೂ ಇನ್ವಿಟೇಷನ್ ಕೊಟ್ಟಿಲ್ಲ ಅಂದರೆ ನೀವು ಅದ್ರ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ನೀವು ಹೋಗಬೇಡಿ, ನನಗೆ ಯಾಕೆ ಕರ್ತಿಲ್ಲ, ಅವ್ರಿಗೆ ಫೋನ್ ಮಾಡಿ ಕೇಳೋದು, ಇವ್ರಿಗೆ ಫೋನ್ ಮಾಡಿ ಕೇಳೋದು ಅವಶ್ಯಕತೆ ಇಲ್ಲ. ನಿಮ್ಮ ಎನರ್ಜಿನಲ್ಲಿ ಹಾಕೋದೇ ಬೇಡ. ಒಂದು ವೇಳೆ ಇನ್ವಿಟೇಷನ್ ಕಳಿಸಿದ್ದಾರೆ, ಲೇಟಾಗಿ ಕಳಿಸಿದ್ದಾರೆ ಅಂದರೂ ಸಹ ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ನಿಮಗೆ ಪ್ರಯಾರಿಟಿ ಕಡಿಮೆ ಇದೆ. ಹಾಗಾಗಿ ನಿಮ್ಮ ಕೆಲಸದಲ್ಲಿ ಮುಖ್ಯವಾಗಿದ್ದೇನಿದೆ ಅದ್ರ ತಕ್ಕಂಗೆ ನಿಮ್ಮ ಶೆಡ್ಯೂಲ್ನ ನೀವು ರೆಡಿ ಮಾಡ್ಕೊಂಬರ್ಬೇಕು. ಅವ್ರು ನಿಮ್ಗೆ ಯಾವ ರೀತಿ ಪ್ರಯಾರಿಟಿ ಕೊಟ್ಟಿದ್ದಾರೋ ನೀವು ಅದೇ ರೀತಿ ಕೊಡಬೇಕು. ಹಾಗಂತ ಪರಿಸ್ಥಿತಿಯಿಂದ ಸ್ವಲ್ಪ ಲೇಟಾಗಿ ಬಂದಿರುತ್ತೆ. ಹಾಗಾಗಿ ಆ ವ್ಯಕ್ತಿಯ ಭಾವನೆಗೂ ಬೆಲೆ ಕೊಡಬೇಕು. ನಿಮ್ಮ ಭಾವನೆಗೆ ಬೆಲೆ ಕೊಡಬಾರ್ದು ಆ ರೀತಿಯೂ ಇಲ್ಲ. ನಿಮ್ಮ ಭಾವನೆಗೂ ಬೆಲೆ ಕೊಟ್ಕೊಂಡು ಮುಂದೆ ಯಾವತ್ತೂ ಒಂದು ದಿವಸ ಮೀಟ್ ಮಾಡ್ಬೋದು. ಯಾರಾದರೂ ನಿಮಗೆ ಮೋಸ ಮಾಡಿದ್ರು ಅದನ್ನು ಅಷ್ಟೇ, ಒಂದು ಟೈಮ್ ತನಕ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಮಾಡಿ. ಆದರೆ ಆ ಟೈಮ್ ಮೀರಿದ ಮೇಲೆ ಅವ್ರನ್ನ ಹಾಗೆ ಮನಸ್ಸಲ್ಲೇ ಕ್ಷಮಿಸ್ಕೊಂಡು ನಿಮ್ಮ ಮುಂದೆ ಹೋಗಬೇಕು. ಅದ್ರ ಬಗ್ಗೆನೇ ಕೊರಗ್ತಾ ಕೂತ್ಕೋಬಾರ್ದು. ಚಾಪ್ಟರ್ ಕ್ಲೋಸ್ ಮಾಡಿಬಿಡಬೇಕು. ಅವಮಾನದ ಪ್ರತೀಕಾರನ ನಾವು ಪಾಸಿಟಿವ್ ಆಗಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸಿ ಅದ್ರ ಮೂಲಕ ಉತ್ತರ ಕೊಡಬೇಕು. ಗೆದ್ದು ತೋರಿಸೋದು ಅಂದರೆ ಜಾಸ್ತಿ ದುಡ್ಡು ಮಾಡೋದೇ ಅಂತಲ್ಲ, ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ನಿಮ್ಮಲ್ಲಿ ಬೆಳವಣಿಗೆ, ಇಂಪ್ರೂವ್ಮೆಂಟ್ ಕಾಣೋದು. ಪರ್ಸ್ನಲ್, ಪ್ರೊಫೆಷ್ನಲ್, ಸೋಷಿಯಲ್ ಲೈಫಲ್ಲಿ ಲಿಮಿಟ್ಲೆಸ್ ಯಶಸ್ಸನ್ನು ಪಡೆಯೋದು.